ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಗ್ತಾ ಇದೆ, ಏನೇನು ಸ್ಟೋರಿ ಇದೆ ನೋಡೋಣ ಬನ್ನಿ. ಅನುಪಮ ಸೀರಿಯಲಲ್ಲಿ ಮನೆಯಲ್ಲಿ ಉಂಗುರ, ಅದೇ ಮೀನುಗೂ ಮತ್ತು ಸಾಗರ್ಗೂ ಉಂಗುರ ಹುಡುಕ್ಸೋ ಶಾಸ್ತ್ರ ಮಾಡ್ತಾಯಿದ್ದಾರೆ. ಆ ಶಾಸ್ತ್ರದಲ್ಲಿ ಅವರ ಅವರ ಮೀನು ಅಮ್ಮಂಗೂ ಇಷ್ಟ ಇಲ್ಲ, ಮತ್ತು ಇನ್ನು ಕೆಲವು ಮನೆಯವರಿಗೆಲ್ಲ ಇಷ್ಟ ಇಲ್ಲದ ಶಾಸ್ತ್ರ ಅದು. ಇದೆಲ್ಲ ಬೇಕಿತ್ತಾ ಹಾಗೆ ಹೀಗೆ ಅಂದ್ಕೊಂಡು ಏನೇನೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಆದರೆ ಇದಕ್ಕೆಲ್ಲ ಅನುಪಮ ಕ್ಯಾರೆ ಮಾಡಲ್ಲ. ಅವಳ ಪಾಡಿಗೆ ಅವಳು ಆ ಶಾಸ್ತ್ರನೆಲ್ಲ ಮಾಡಿಸ್ತಾ ಇರ್ತಾಳೆ. ಆಮೇಲೆ ಇದೆಲ್ಲ ಮಾಡಿಸಾದ್ಮೇಲೆ ಅವಳು ರೂಮಿಗೆ ಹೋಗಿ ಅನುಜಿಗೆ ಗುಂಡಿ ಕಿತ್ತೋಗಿದೆ, ಗುಂಡಿ ಹಾಕ್ಕೊಡ್ತೀನಿ ಇರಿ ಅಂತ ಹೇಳ್ಬಿಟ್ಟು ಗುಂಡಿ ಹಾಕ್ಕೊಡ್ತಾಳೆ. ಗುಂಡಿ ಹಾಕ್ತಾ ಇರ್ತಾಳೆ. ಅಲ್ಲಿ ಏನೋ ಅವರು ಹಿಂದಿಂದು ಲವ್ ಸ್ಟೋರಿ ಎಲ್ಲ ಮಾತಾಡ್ತಾ ಇರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಗುಂಡಿ ಹಾಕ್ತಿರ್ತಾಳೆ. ಏನೋ ಮಾತಾಡಿದ್ಲು ಅಂತ ಹೇಳ್ಬಿಟ್ಟು ಚುಚ್ಚಿದಂಗೆ ಆಗುತ್ತೆ. ಇವಳು ಇಲ್ಲಿ ಅಂದರೆ ಧನುಗೆ ಈ ಮದುವೆ ಯಾವುದೂ ಇಷ್ಟ ಇಲ್ಲದ ಕಾರಣಕ್ಕೆ ಅವಳು ತುಂಬ ಬೇಜಾರಾಗಿರ್ತಾಳೆ. ಆಮೇಲೆ ಮೀನು ಅಡುಗೆ ಮನೇಲಿ ಏನೋ ಮಾಡೋಕ್ಕೆ ಹೋಗ್ತಾಳೆ. ಮಾಡೋಕ್ಕೆ ಹೋದಾಗ ಅಲ್ಲಿ ಸಾಗರ್ ಹೋಗ್ಬಿಟ್ಟು ನೀ ನನ್ನ ಹೆಂಡ್ತಿ ಕುಂಕುಮ ಇಟ್ಕೊಂಡು ಸ್ಯಾರಿ ಉಟ್ಕೊಂಡು ಈ ರೀತಿ ಸಿಂಧೂರ ಎಲ್ಲ ಹಾಕ್ಕೊಂಡು ಬಳೆ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಅಂತ ಅವನು ಹೇಳ್ತಾ ಇರ್ತಾನೆ. ಅದೇ ಟೈಮಿಗೆ ಧನು ಅಡುಗೆ ಮನೆಗೆ ಹೋಗ್ತಾಳೆ. ಅಡುಗೆ ಮನೆಗೆ ಹೋಗಿದ್ದು ಅವಳಿಗೆ ಇದನ್ನು ನೋಡಿ ಶಾಕ್ ಆಗಿಬಿಡುತ್ತೆ. ನನ್ನ ಮಗಳಿಂದ ದೂರ ಇರು, ಹತ್ರ ಬರಬೇಡ ಅಂತ ಹೇಳಿದ್ದೀನಿ, ಮತ್ತೆ ಕೂಡ ಹತ್ರ ಬಂದಿದೀಯಾ, ದೂರ ಇರು ನೀನು ಅಂತೇಳಿ ಬೈತಾಳೆ. ಆದರೆ ಆ ಮಮ್ಮಿ ನನ್ನ ಗಂಡ ಅವ್ರಿಗೇನು ಅನ್ಬೇಡ, ನಾನು ಸುಮ್ಮನೆ ಇರಲ್ಲ ಅಂತ ಹೇಳ್ತಾಳೆ. ಆಮೇಲೆ ಅನುಜು ಮತ್ತು ಅನುಪಮ ಇಬ್ಬರು ಹೊರಗಡೆ ಅವರು ಕೆಲಸ ಹುಡ್ಕೋ ಸಲುವಾಗಿ, ಅಂದರೆ ಅನುಜಿಗೊಂದು ಕೆಲಸ ಬೇಕಾಗಿರುತ್ತೆ. ಕೆಲಸ ಹುಡ್ಕೋ ಸಲುವಾಗಿ ಅವರು ಒಂದು ಆಫೀಸಿಗೆ ಹೋಗಬೇಕಾಗುತ್ತೆ. ಅಲ್ಲಿಗೆ ಇವಳು ಧನು ಏನೋ ಹಾಲು ಕೊಡ್ತೀನಿ ಅಂತ ತಂದುಬಿಟ್ಟು ಸುಮ್ಮನೆ ಅವ್ರ ಮೈ ಮೇಲೆ ಚೆಲ್ಲಿಬಿಡ್ತಾಳೆ ಬೇಕು ಅಂತಲೇ. ಮನೆಯವರೆಲ್ಲ ಒಪ್ಪಿ ಎಲ್ಲ ಮಾಡುವಾಗ ನೀವ್ಯಾಕೆ ಬೇಡ ಅಂತೀರಾ ಅಂತೇಳಿ ಒಂಥರ ಟೀಸ್ ಮಾಡೋ ರೀತಿ ಮಾತಾಡಿಬಿಟ್ಟು ಆಮೇಲೆ ಮೈ ಮೇಲೆಲ್ಲ ಚೆಲ್ಲಿಬಿಡ್ತಾರೆ. ಚೆಲ್ಲಿದಾಗ ಅನುಜಿಗೂ ಅನುಪಮಗೂ ಇಬ್ರಿಗೂ ಚೆಲ್ಲಿಬಿಡ್ತಾರೆ. ಆವಾಗ ಮೀನು ಮತ್ತು ಸಾಗರ್ ಇಬ್ಬರು ಹೋಗಿ ಅದನ್ನೆಲ್ಲ ಒರೆಸ್ತಾರೆ. ಒರೆಸ್ಬೇಡಿ, ಬಿಡಿ ಬಿಡಿ ಪರವಾಗಿಲ್ಲ, ನಾವು ಒರೆಸ್ಕೊಳ್ತೀವಿ ಅಂತಾರೆ. ಆದರೂ ಕೇಳಲ್ಲ. ಸುಮ್ಮನಿರಿ ಅತ್ತೆ, ನೀವು ಇಷ್ಟೆಲ್ಲ ಮಾಡಿದವರಿಗೆ ನೋಡಿ ಹೇಗೆ ಮಾಡ್ತಾರೆ, ಇವ್ರಿಗೆ ಒಳ್ಳೇದಾಗಲ್ಲ ಅಂತ ಹೇಳ್ಬಿಟ್ಟು ಅವಳು ಮೀನು ಮತ್ತು ಸಾಗರ್ ಇಬ್ಬರು ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿ ಸ್ಯಾರಿ ಮೇಲೆಲ್ಲ ಚೆಲ್ಲಿಬಿಡುತ್ತೆ. ಸ್ಯಾರಿನೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಧನುನ್ ಮುಖ ನೋಡ್ತಾಳೆ ಅನುಪಮ. ಏನು ಮಾಡೋಕ್ಕೂ ಆಗಲ್ಲ, ಬೇಜಾರಾಗಿರುತ್ತೆ, ಅದಕ್ಕೆ ಹಿಂಗೆ ನೆಡ್ಕೋತಾರೆ ಅಂತೇಳ್ಬಿಟ್ಟು ಅವಳ ಪಾಡಿಗೆ ಅವಳು ಸುಮ್ಮನಾಗ್ಬಿಡ್ತಾಳೆ. ಸುಮ್ಮನಾಗಿ ಲಾಸ್ಟಲ್ಲಿ ಹೊರಟಾಗ ಇವರು ನೋಡ್ತಾನೆ ನಿಂತಿರ್ತಾರೆ. ಒಳ್ಳೆ ರೌಡಿಗಳು ನೋಡ್ದಂಗೆ ನೋಡ್ತಾ ನಿಂತಿರ್ತಾರೆ ಇವರು 3-4 ಜನ. ಆಮೇಲೆ ಅವರು ಲಲಿತನೂ ಸೇರಿಕೊಂಡು, ಪಾವನಿ, ಲಲಿತಾ ಮತ್ತು ತೃಷಾರು ಮತ್ತು ಧನು ಇಷ್ಟು ಜನನೂ ಒಳ್ಳೆ ರೌಡಿಗಳ ಥರ, ಮತ್ತು ಡಿಂಪಿ ಇಷ್ಟು ಜನನೂ ರೌಡಿಗಳ ಥರ ನೋಡ್ತಾ ಇರ್ತಾರೆ. ಅದನ್ನು ಅನುಪಮ ಕ್ಯಾರೆ ಮಾಡಲ್ಲ, ಅನುಜನು ಕ್ಯಾರೆ ಮಾಡಲ್ಲ. ಅವ್ರ ಪಾಡಿಗೆ ಅವರು ಸರಿ ಇಷ್ಟೆಲ್ಲ ಮಾಡಿದ್ರಲ್ಲ, ಚೆಲ್ಲಿದ್ರಲ್ಲ ಅಂತೇಳಿ ಅವ್ರ ಮುಖ ನೋಡಿಕೊಂಡು ಅನುಜು ಅನುಪಮನ ಹೆಗಲ ಮೇಲೆ ಕೈ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾನೆ. ಅವನ ಪಾಡಿಗೆ ಅವನು ಕರ್ಕೊಂಡು ಹೋಗ್ತಾನೆ. ಇನ್ನು ಮಿಕ್ಕಿದವರು ಇರೋರು ತುಂಬ ಖುಷಿಪಟ್ಟು ನೋಡ್ತಾ ಇರ್ತಾರೆ. ಅವರಿಗೆಲ್ಲ ತುಂಬಾ ಖುಷಿ ಆಗುತ್ತೆ. ಅನುಜು ಅನುಪಮ ಒಂದಾಗಿರೋದು ನೋಡೋಕ್ಕೆ ತುಂಬಾ ಖುಷಿ ಪಡ್ತಿರ್ತಾರೆ ಅವರು. ಹಾಗಾಗಿ ಇನ್ನು ಇವ್ರಿಗೆಲ್ಲ ಹೊಟ್ಟೆ ಉರಿ ಪಟ್ಕೊಳ್ಳೋರಿಗೆ ಬಿಟ್ಬಿಟ್ಟು ಅವರಿಗೆಲ್ಲ ಹೇಳಿಬಿಟ್ಟು ಅವರು ಹೋಗಿ ಬರ್ತೀವಿ ಅಂತ ಹೇಳಿಬಿಟ್ಟು ಹೊರಟೋಗ್ತಾರೆ. ಆಮೇಲೆ ಅಲ್ಲಿ ಆಫೀಸಿಗೆ ಹೋಗ್ತಾಳೆ ಅನುಪಮ. ಆಫೀಸಿಗೆ ಹೋದರೆ ಅಷ್ಟೊತ್ತಿಗೆ ಇಲ್ಲಿ ಮೀನುಗೆ ತುಂಬ ಖುಷಿಯಾಗುತ್ತೆ. ಅತ್ತೆ ಮಾವ ಹೋಗ್ತಿದ್ದಾರಲ್ಲ ಅಂತೇಳ್ಬಿಟ್ಟು ಅತ್ತೆ ಮಾವಗೆ ವಿಶ್ ಮಾಡಿ ಹೋಗಿ ಬನ್ನಿ ಅತ್ತೆ ಅಂತೇಳ್ಬಿಟ್ಟು ಸಾಗರ್ ಮತ್ತು ಮೀನು ಇಬ್ಬರೂ ಅವರಿಗೆ ಹೇಳ್ಬಿಟ್ಟು ಕಳಿಸ್ತಾರೆ. ಆವಾಗ ಧನುಗೆ ಸಿಟ್ಟು ಬರ್ತಾ ಇರುತ್ತೆ, ಹೇಳ್ತಿದ್ದಾಳಲ್ಲ ಅಂತೇಳ್ಬಿಟ್ಟು ನಮಗೆ ಮೋಸ ಮಾಡಿದ್ದಾರೆ ಅವರು ಅನ್ನಂಗೆ ಅವಳು ಇದು ಮಾಡ್ತಿರ್ತಾಳೆ. ಆಮೇಲೆ ಇಲ್ಲಿ ಖುಷಿನೂ ಮತ್ತು ತುಷಾರು ಅವರು ಕೂಡ ಮಾತುಕತೆ ನಡೀತಾ ಇರುತ್ತೆ. ಎಷ್ಟು ಹೇಳಿದ್ರು ನಿನ್ನ ಬುದ್ಧಿ ಕಲಿಯಲ್ಲ ನೀನು ಅವ್ರ ಜೊತೆ ಸೇರಿಕೊಂಡು ಅಂತ ಖುಷಿ ಬೈತಾ ಇರ್ತಾಳೆ. ಓಹೋಹೋ, ನೀನೇನು ಸೆಕೆಂಡ್ ಅನುಪಮ ಆಗೋಕ್ಕೆ ಯಾಕೆ ಪ್ರಯತ್ನ ಪಡ್ತೀಯಾ, ಹೀಗೆ ಇರು ಅಂತೇಳಿ ಹೆಂಡ್ತಿಗೆ ವ್ಯಂಗ್ಯವಾಗಿ ಹೇಳ್ತಾನೆ. ಅದನ್ನು ಕೂಡ ಅವಳು ಸಹಿಸ್ಕೊಂಡು ಖುಷಿ
ಹೌದು ನಾನು ಸೆಕೆಂಡ್ ಅನುಪಮನೇ, ಮಮ್ಮಿದು ಏನೂ ತಪ್ಪಿರಲ್ಲ, ಎಲ್ಲ ನೀವುಗಳೇ ಮಾಡೋದು ಅಂತೇಳಿ ಬೈಕೊಂಡು ಅವಳು ಪಾಡಿಗೆ ಅವಳು ಹೋಗ್ತಾಳೆ. ಆಮೇಲೆ ಇಲ್ಲಿ ಆಫೀಸಿಗೆ ಹೋಗ್ತಾರೆ ಇವರಿಬ್ಬರು, ಅನುಜ ಮತ್ತು ಅನುಪಮ ಇಬ್ಬರು ಹೋಗ್ತಾರೆ. ಅನುಜ್ ಹೋಗಿ ಕೂತ್ಕೊಳ್ತಾನೆ, ಅನುಪಮ ಕೂತಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ಆಫೀಸಲ್ಲಿ ಅನುಜಿಗೆ ಒಳ್ಳೆ ನೇಮ್ ಇಲ್ಲ, ಅವರು 8 ತಿಂಗಳಿಂದ ತುಂಬ ಬ್ಯಾಡ್ ಒಪಿನಿಯನ್ನಲ್ಲಿದ್ದಾರೆ, ಅವರಿಗೆ ಏನು ಕೆಲಸ ಕೊಡೋಕ್ಕಾಗಲ್ಲ, ಯಾಕೆ ಅಂದರೆ ಅವರು ಇದು ಸರಿ ಇಲ್ಲ ಬಿಹೇವಿಯರು ಅಂತ ಹೇಳ್ತಾರೆ. ಆವಾಗ ಅನುಪಮಗೆ ಇದು ತುಂಬಾ ಬೇಜಾರಾಗುತ್ತೆ. ಅವಳೇನು ಮಾಡ್ತಾಳೆ ಅಂದರೆ ಹೋಗ್ಬಿಟ್ಟು, ಏನಕ್ಕೆ ಹಂಗೆ ಅಂತೀರಾ, ಅನುಜು 8 ತಿಂಗಳಿಂದ ಆಕ್ಸಿಡೆಂಟ್ ಆಗಿತ್ತು, ಅವ್ರು ತುಂಬ ಕಷ್ಟಪಡ್ತಾಯಿದ್ರು, ಅದಕ್ಕೆ ಅವರು ಹಿಂಗಾಗಿದ್ದು. ಅವರ ಅವರ ಅಣ್ಣ ಮತ್ತು ಅವ್ರ ಅತ್ತಿಗೆ ಮೋಸ ಮಾಡಿ ಆಸ್ತಿನೆಲ್ಲ ಕಿತ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಏನು ಮಾಡೋದಕ್ಕೆ ಆಗ್ತಾಯಿಲ್ಲ. ಅವರು ಒಂದು ಆಕ್ಸಿಡೆಂಟ್ ಆಗಿದ್ದು ನೆವನೇ ಇಟ್ಕೊಂಡು ಇರೋ ಆಸ್ತಿನೆಲ್ಲ ಕಿತ್ಕೊಂಡಿದ್ದಾರೆ ಅವರು. ಅದಕ್ಕೆ ಅವ್ರ ಪಾಪ ಎಲ್ಲ ಕಳ್ಕೊಂಡು ಇವತ್ತೇನು ಇಲ್ದಲೇ ಬೀದಿಲಿ ನಿಂತಿದ್ದಾರೆ. ಏನಕ್ಕೆ ಅವ್ರಿಗೆ ಹಿಂಗೆ ಅಂತೀರಾ ಅಂತೇಳಿ ಕೇಳ್ತಾಳೆ. ಆವಾಗ ಅಲ್ಲೇ ಆಫೀಸಲ್ಲಿ ಇಲ್ಲ ಮೇಡಮ್ ಇದು ಆಗಲ್ಲ ಅಂತೇಳ್ಬಿಟ್ಟು, ಅಡುಗೆ ಮನೆ ಅಂತೇಳ್ಬಿಟ್ಟು ನಾವು ಒಂದು ಇದು ಮಾಡ್ತಾಯಿದ್ದೀವಿ, ಅದಕ್ಕೆ ನೀವು ಸಹಾಯ ಮಾಡಬೇಕು ಅಂತ ಕೂಡ ಕೇಳ್ತಾಳೆ. ಅದಕ್ಕೆ ಆಗೋದೇ ಇಲ್ಲ ಅಂತ ಅವರು ಆಫೀಸಲ್ಲಿ ಹೇಳ್ತಾರೆ. ಅವಾಗ ಇವಳು ಬಿಡಿಸಿ ಎಲ್ಲ ಹೇಳಿದ ಮೇಲೆ ಅವರು ಆಯಿತು ಅಂತ ಹೇಳ್ತಾರೆ. ಆಯಿತು ಅಂತ ಹೇಳಿದಾಗ ಖುಷಿಯಾಗಿ ಆಚೆ ಬರ್ತಾರೆ. ಆಚೆ ಬಂದು ಸದ್ಯ ಇವತ್ತು ನೆಮ್ಮದಿ ಆಯಿತು, ಅವರು ಮತ್ತು ಅವರ ಅತ್ತಿಗೆ ಅಣ್ಣ ನಮ್ಮ ಕಂಪನಿನ ವಾಪಸ್ ಕೊಟ್ಟರೆ ಅವರು ಫಸ್ಟಿನ ಥರನೇ ಆಗ್ತಾರೆ ಅಂತಲೂ ಕೂಡ ಹೇಳ್ತಾಳೆ. ಹಂಗೇಳಿ ಆಚೆ ಬರ್ತಾರೆ. ಅವರ ಓರ್ಗಿತಿ ಅಂದರೆ ಅನುಪಮನ ಓರ್ಗಿತಿ ಮೋಸ ಮಾಡಿದ್ದಾಳೆ, ಮತ್ತು ಅನುಪಮನ ಭಾವನೂ ಕೂಡ ಮೋಸ ಮಾಡಿ ಎಲ್ಲನೂ ಕಿತ್ಕೊಂಡಿದ್ದಾರೆ. ಮನೆ, ಆಸ್ತಿ, ಕಂಪನಿ ಎಲ್ಲ ಕಿತ್ಕೊಂಡು ಏನು ಇಲ್ಲದಂಗೆ ಮಾಡಿಬಿಟ್ಟಿದ್ದಾರೆ. ಇದನ್ನು ಸಹಿಸ್ಕೊಳ್ಳೋಕ್ಕೆ ಅನುಜಗೂ ಆಗ್ತಾಯಿಲ್ಲ. ಪಾಪ ಯಾವ ಕಡೆ ರೂಟು ಇಲ್ಲ, ಎಲ್ಲ ಬರ್ಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಹಾಗಾಗಿ ಇದು ವಾಪಸ್ ತಗೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಆದರೂ ಒಂದು ಐಡಿಯಾ ಮಾಡಿ ವಾಪಸ್ ತಗೊಳ್ಬೇಕು ಅನ್ನೋದು ಅನುಪಮಂದು ಆಸೆ ಇದೆ. ಹಾಗಾಗಿ ಅನುಜುಗೆ ನಿಮ್ಮ ಆಸ್ತಿನ ನೀವು ವಾಪಸ್ ತಗೊಳ್ಳೋ ರೀತಿ ಆಗಬೇಕು ಅಂತ ಎಲ್ಲ ರೀತಿಯೂ ಹೇಳ್ತಾ ಇದ್ದಾಳೆ. ಆದರೂ ಅನುಜು ಅದನ್ನು ಹೌದು ತಗೋಬೇಕು, ನಮ್ಮ ಆಸ್ತಿ ನಮಗೆ ಬೇಕು ಅಂತ ಅವನು ಕೂಡ ಆಸೆ ಇದೆ ಅವನಿಗೆ. ಆಮೇಲೆ ಇವರು ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪುರೋಹಿತರು ಪೂಜೆ ಮಾಡ್ತಿರ್ತಾರೆ. ಪೂಜೆ ಮಾಡೋ ಟೈಮಿಗೆ ಕರೆಕ್ಟಾಗಿ ಇವರು ಹೋಗ್ಬಿಟ್ಟು ನಾವು ಪೂಜೆ ಮಾಡಿಸ್ತೀವಿ ಅಂತ ಪೂಜೆ ಮಾಡಿಸ್ತಾರೆ. ಆಮೇಲೆ ಅವರು 2 ಹೂವಿನಾರ ಕೊಡ್ತಾರೆ. ಈ ಹೂವಿನಾರ ತಗೊಂಡೋಗಿ ಮನೆಗೆ ತಗೊಂಡೋಗಿ ಪೂಜೆ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಅನುಜ್ ಹೇಳ್ತಾನೆ, ಮನೆಗೆ ತಗೊಂಡೋಗ್ಬೇಕು ಪೂಜೆ ಮಾಡೋಕ್ಕೆ, ಇಲ್ಲೇ ನಾವೇ ಬದಲಾಯಿಸ್ಕೊಂಡ್ಬಿಡ್ತೀವಿ ಹಾರನ ಅಂತ ಹೇಳ್ತಾನೆ. ಖುಷಿಯಾಗಿ ಇಬ್ಬರೂ ಹಾರ ಬದಲಾಯಿಸ್ಕೊಳ್ತಾರೆ. ಇಲ್ಲಿ ಡಿಂಪಿ ಮತ್ತು ಅನುಪಮ ಮಗಳು ಇಬ್ಬರು ಫೈಟಿಂಗ್ ಬಿದ್ದಿರ್ತಾರೆ ಮಗು ವಿಷಯಕ್ಕೆ. ಮಗುನ ಆಟ ಆಡೋಕ್ಕೆ ಕರೀತಾಳೆ. ಇವಳು ಡಿಂಪಿ ಹೋಗಬೇಡ ಅವಳ ಜೊತೆ ನೀನು ಕೆಟ್ಟೋಗ್ತೀಯಾ ಅಂತೇಳಿ ಜೋರು ಮಾಡ್ತಿರ್ತಾಳೆ. ಅದಕ್ಕೆ ಡಿಂಪಿ ಮೇಲೆ ಆ ಹುಡುಗಿಗೆ ಸಿಟ್ಟು ಬರುತ್ತೆ. ಆ ಹುಡುಗಿ ಏನು ಮಾಡುತ್ತೆ ಅಂದರೆ, ನಿನಗೆ ಎಷ್ಟು ಹೇಳಿದ್ರು ಕೇಳಲ್ಲ, ಅವನನ್ನು ಬಿಟ್ಬಿಡಿ ಅಂತ ಹೇಳ್ತಾಳೆ. ಬಿಡೋದೇ ಇಲ್ಲ ಅಂತಾಳೆ. ಆಮೇಲೆ ಆ ಮಗುನ ಕರ್ಕೊಂಡು ಹೋಗ್ತಾಳೆ. ಇವರು ದೇವಸ್ಥಾನದಲ್ಲಿ ಹಾರ ಎಲ್ಲ ಬದಲಾಯಿಸ್ಕೊಂಡು ಅನುಪಮ ದೇವ್ರನ್ನ ನೆನ್ಕೊಂಡು ಹಾಕಿಸ್ಕೊತಾಳೆ ಹಾರನ. ಅನುಜ ಹಾಕ್ಬಿಡ್ತಾನೆ ಹಾರನ. ಆದರೆ ಅನುಪಮ ಹಾಕೋಕ್ಕೆ ಅನುಮಾನ ಪಡ್ತಿರ್ತಾಳೆ. 2 ಸಲ ಹೀಗಾಯಿತು, ಮದುವೆ ಆಯಿತು, ಆಮೇಲೆ ಅವ್ರು ನನ್ನನ್ನು ಬಿಟ್ಟರು, ನಾನು ಅವ್ರನ್ನ ಬಿಟ್ಟೆ, ಮಗಳು ಬಿಟ್ಟೋದ್ಲು. ಇದೆಲ್ಲ ನೋಡಿ ಅವಳಿಗೂ ಬೇಜಾರಾಗಿರುತ್ತೆ. ಅದಕ್ಕೆ ಅನುಜ್ ಏನು ಮಾಡ್ತಾನೆ, ಅವಳು ಕೈ ಹಿಡ್ಕೊಂಡು ಅವನೇ ಹಾರ ಹಾಕಿಸ್ಕೊಂಡು ಅರ್ಧ ಮುಗ್ದೋಯ್ತು ನಮ್ಮ ಮದುವೆ, ಇನ್ನು ಅರ್ಧ ಬಾಕಿ ಇದೆ ಅಂತ ಹೇಳ್ಬಿಟ್ಟು ಅವನು ಅನುಪಮನ ತುಂಬ ಇಷ್ಟಪಡ್ತಾನೆ. ಆದರೆ ಅನುಪಮನೇ ಇನ್ಟೇಟ್ ಆಗ್ತಿದ್ದಾಳೆ. ಸಾಕು ನನಗೆ ಮದುವೆ ಆಯಿತು ಫಸ್ಟು, ಆವಾಗ 3 ಮಕ್ಕಳು, ಗಂಡ, ಆಮೇಲೆ ಅನುಜನ ಮದುವೆ ಆದೆ, ಅದು ಕೂಡ ಸಕ್ಸಸ್ ಆಗಿರಲಿಲ್ಲ. ಇದೇ ಥರ ಅಡೆತಡೆಗಳು ಬರ್ತಾಯಿತ್ತು. ಅದಕ್ಕೆ ಅವಳೇನು ಹೇಳ್ತಾಳೆ ಅಂದರೆ, ಮದುವೆ ಏನು ಬೇಡ, ಹೀಗೆ ಇರೋಣ ಅಂಥೇಳಿ.
ಆಮೇಲೆ ಅವನು ಹೇಳ್ತಾನೆ, ನಾನು ನಿನ್ನ ಜೊತೆನೇ ಸಾಯೋವರೆಗೂ ಬದುಕಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ, ನೀನು ಬೇಡ ಅನ್ನೋ ಮಾತೇ ಇಲ್ಲ ಅವನು, ನಿನ್ನ ಜೊತೆನೇ ನಾನು ಬದುಕಬೇಕು ಅಂತ ಹೇಳ್ತಾನೆ. ಆದರೂ ಅವಳಿಗೆ ಒಂದೊಂದು ಒಳೊಳಗೆ ಖುಷಿ ಆಗುತ್ತೆ, ಮೇಲ್ಗಡೆ ಬೇಜಾರಾಗ್ತಿರುತ್ತೆ. ನಾಳೆ ಮತ್ತೆ ಹೇಗೋ ಏನು ಅಂತೇಳ್ಬಿಟ್ಟು ಅವಳು ಯೋಚನೆ ಮಾಡ್ತಿರ್ತಾಳೆ. ಅವನು ಹಾಕಿರೋ ಹೂವಿನ ಹಾರ ತೊಗೊಂಡು ಅವಳು ಮುತ್ತು ಕೊಡ್ತಿರ್ತಾಳೆ. ಆವಾಗ ಅನುಜ ಅದನ್ನು ನೋಡ್ಬಿಟ್ಟು ಕಣ್ಣು ಹೊಡಿತಾನೆ. ನೋಡಿದ್ಯಾ ಹೆಂಗಿದೆ ನಾನು ಹಾಕಿದ ಮುತ್ತಿನ ಹಾರ ಅಂತ ಹೇಳ್ಬಿಟ್ಟು, ಹೂವಿನ ಹಾರ ಅಂತೇಳಿ. ಆಮೇಲೆ ಇಲ್ಲಿ ಮಗುನ ಕರ್ಕೊಂಡು ಅವಳು ಕೂತ್ಕೊತಾಳೆ. ಡಿಂಪಿ ಜೋರು ಮಾಡ್ಕೊಂಡು ಹೋಗ್ತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.